ಈಗ ನೀವು ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ ಇದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನ ಹೇಳ್ರಿ ನನಗೆ ಮೊದಲು. ಇದೇ ಶಬ್ದ ಹಂಗೇನು ಹಾಡನ ಹಾಡ್ಬೇಕು, ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೀಟ್ ಅವ್ರ ಹಾಡನ ಹಾಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ. ನಾವು 3 ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕಿ ಬೀಳ್ತೈತೆ ನಮಗೆ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರ್ದಿದ್ರ ಮನಸ್ಸರ ಹೆಂಗ ಬಂತ ಗೆಳತಿ ಅತ್ತಿ ನಾವು ಬರದ್ರ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರದ್ರ ನನ್ನ ಹಾಡ ಸತ್ಯನಾಶ ಆಗಿ ಹೋತ. ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ. ನನ್ನ ಕೂಸು ಹೆಂಗೆ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನು. ಆ ಕೂಸನ್ನ ತಗೊಂಡು ನೀವು ನಿಮಗೆ ಮನಸ್ಸೋ ಇಚ್ಛೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗ ಮಾತಾಡೋದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ? ಇಲ್ಲ. ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿ ಇಟ್ಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳವ್ರ ಕೇಳವ್ರ ಅನ್ನೋರು ಇದ್ರ. ನಾವು ಯಾರು ನಮಗೆ ಏನಾರ ಅಂದ್ರ ಏನಾರ ಇದಾತಿತ್ತಲ್ಲಪ್ಪ ಹಿರಿಯಾರು ನಮ್ಮನ್ನು ಬೇದ್ರೆ ಹೆಂಗ ಆತು ವಿಚಾರ ಮಾಡಿ ಬರೀತಿದ್ವು. ಈಗಾದ್ರೂ ಹೇಳ್ತಾನ 10,000 ಹಾಡ ಹಾಡೇನಿ, ಒಂದಲ್ಲ ಎರಡಲ್ಲ 10,000 ಹಾಡ ಹಾಡೇನಿ. ಇಲ್ಲಿವರೆಗೂ ಹೇಳ್ತೀನಿ ನಾ. ಈಗಾದ್ರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರ ನನ್ನ ಮುಂದೆ ಯಾವದಾನ ಅನ್ಬೋದ್ಲನ. ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ. 10,000 ಹಾಡಿರ್ಬೋದೇನಪ್ಪ ಅಂತ ಅನಿಸ್ತೈತಿ ನಿಮಗೆ. ನಾವು ಹಿಂಗ ಬಂದೀವಿ, ಬಂದಿದ್ದ ಹಳಿ ಮಂದಿ ನಾವು ಹಿಂಗ ಹೋಗವ್ರ. ಯಾಕಂದ್ರ ಸಂಸ್ಕಾರ ಬಿಟ್ಟು ಇಲ್ಲ ನಾವು. ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನ ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನ ಬಂದಿದ್ದೀವಿ. 13-15 ವರ್ಷ ಆತು.